ಫಾಸ್ಟರ್ ಗೋಪು, ಇನ್ನು ಸ್ಪೀಡಾಗಿ ಹೋಗು. ಅರೆ ಲಕ್ಷ್ಮಣ್, ಇದು ಸೈಕಲ್ ಕಣೋ, ಸೈಕಲ್. ನಿನ್ ಕನಸಿನ ಸ್ಪೋರ್ಟ್ಸ್ ಬೈಕ್ ಅಲ್ಲ. ಡೋಂಟ್ ವರಿ ಗೋಪು, ಹೈ ಸ್ಪೀಡ್ ಬೈಕ್ ಏನು, ನಮ್ಮ ಹತ್ರ ಒಂದಿನ ಆಟೋಮ್ಯಾಟಿಕ್ ಹೈ ಸ್ಪೀಡ್ ಕಾರ್ ಕೂಡ ಇರುತ್ತೆ. ನಮ್ಮ ಹತ್ರ ದುಬೈಯಿಂದ ಬಂದಿರೋ ಸ್ಪೀಡ್ ಸೈಕಲ್ ಇದೆ, ರೇಸ್ ಮಾಡ್ತೀರಾ? ಹೇ ಮಾಧವ್, ನಾವು ಚೀಟರ್ಸ್ ಮತ್ತು ಲೂಸರ್ಸ್ ಜೊತೆ ರೇಸ್ ಮಾಡಲ್ಲ. ಮತ್ತೆ ನಿನ್ ತರ ಏನು ಹೆದರ್ಕೊಳ್ಳೋರ ಜೊತೆ ರೇಸ್ ಮಾಡ್ತೀಯಾ? ಗೋಪು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಗೋಪು, ಇವತ್ತು ತೋರ್ಸು ಇವ್ರಿಗೆ ನಿನ್ನ ಸ್ಪೀಡ್ನ. ಶೋ ದೆಮ್, ಸ್ಪೀಡ್ ಅಪ್ ಗೋಪು. ನಾನು ಯಾರ ಮುಂದೆನೂ ಗೆದ್ದು ತೋರಿಸ್ಬೇಕಾಗಿಲ್ಲ, ಯಾಕಂದ್ರೆ ಮಾಧವ್ ಅವನಷ್ಟೇ ಸೋಲ್ತಾನೆ. ನೋಡೋಣ. ಇವನು ಹೇಳ್ತಾ ಇದ್ದಾನೆ, ಮುಂದೆ ನೋಡು ಮಾಧವ್. ಬಚಾವಾಗ್ಬಿಟ್ವಿ ಅನ್ಸುತ್ತೆ. ಬಚಾವಾಗ್ಲಿಲ್ಲ. ದುಬೈಯಿಂದ ತಂದಿರೋ ಸೈಕಲ್, ದುಬೈಯಿಂದ. ದಾರಿ ನೋಡಕ್ಕಂತೂ ಬರಲ್ಲ, ಸೈಕಲ್ ರೇಸ್ ಮಾಡ್ತಾರಂತೆ. ಸಾಕ್ ಮಾಡೋಲೆ ಗೋಪು. ಸ್ಕೂಟರು ಅಥವಾ ಧೂಳೆಪ್ಸೋ ಮಿಷನ್. ಇದು ತಗೊಳ್ಳಿ ನನ್ನ ಸ್ಕೂಟರ್, ಲೇಟೆಸ್ಟ್ ಮಾಡೆಲ್ ಫ್ರಮ್ ಜಪಾನ್. ಹೇಗಿದೆ? ಮೈಂಡ್ ಬ್ಲೋಯಿಂಗ್ ಅಲ್ವಾ? ಹೈ ಸ್ಪೀಡ್, ಸ್ಟೈಲಿಶ್ ಆಗಿದೆ. ಏನ್ ಸಖತ್ತಾಗಿದೆ ವಸೂಲಿ ಅಣ್ಣ, ನೀವಂತೂ ಚಮಕ್ಕಾಗಿದ್ದೀರಾ. ಸ್ಕೂಟರ್ ಮುಂದೆ ನೀವು ಡೀಮ್ ಬಲ್ಬ್ ತರ ಕಾಣಿಸ್ತಾ ಇದ್ದೀರಾ ವಸೂಲಿ ಅಣ್ಣ. ಏ ಮಾಧವ್, ಏನ್ ಅರ್ಥ ನಿನ್ ಮಾತಿದ್ದು? ನನ್ನ ಅರ್ಥ ಏನು ಅಂದ್ರೆ, ನಿಮ್ಮ ಹೊಳಪನ್ನ ಈ ಸ್ಕೂಟರ್ ಇನ್ನೂ ಹೆಚ್ಚಿಸ್ಬಿಡ್ತು ಅಂದೆ. ಏ ವಸೂಲಿ ಅಣ್ಣ, ನಿಮ್ಮ ಈ ಮಸ್ತ್ ಸ್ಕೂಟರ್ನ ಈ ಮಸ್ತ್ ಫ್ರೆಂಡ್ಗೆ ಓಡಿಸೋದು ಕೊಡಿ ವಸೂಲಿ ಅಣ್ಣ, ಪ್ಲೀಸ್. ಸೈಕಲ್ ಓಡ್ಸಕ್ಕೆ ಸರಿಯಾಗಿ ಬರಲ್ಲ, ಬಂದ್ಬಿಟ್ಟ ಸ್ಕೂಟರ್ ಓಡಿಸೋದಕ್ಕೆ. ವಸೂಲಿ ಅಣ್ಣ ನಿಂತ್ಕೊಳ್ಳಿ, ಇವ್ರ ಮಾತನ್ನ ನೀವು ಕೇಳಲೇಬೇಡಿ, ನಾನು ಸಾಕತ್ತಾಗಿ ಓಡಿಸ್ತೀನಿ ನಿಜವಾಗ್ಲು. ಕೊಡಿ ಸ್ಕೂಟರ್ನ, ಕೊಟ್ಬಿಡಿ. ಕೊಡಿ ವಸೂಲಿ ಬಾಯ್, ಪರವಾಗಿಲ್ಲ. ಲಕ್ಕಿನೂ ಅದನ್ನೇ ಹೇಳ್ತಿದ್ದಾನೆ, ಕೊಡಿ ವಸೂಲಿ ಬಾಯ್. ವಸೂಲಿಯನ್ನ ಬರೀ ಗೋಪುಗೆ ಸ್ಕೂಟರ್ ಕೊಡೋದು, ನಿಮ್ಮಂತವ್ರಿಗಲ್ಲ. ಒಂದ್ ನಿಮಿಷ ನಿಂತ್ಬಿಡಿ, ಸ್ಕೂಟರ್ ಯಾರಿಗೂ ಸಿಗಲ್ಲ. ನಿಮ್ಮ ಹತ್ರ ಲೈಸೆನ್ಸು ಇಲ್ಲ, ಆಮೇಲೆ ನಿಮ್ಮ ಎಲ್ರಿಗೂ 18 ವರ್ಷನೂ ಆಗಿಲ್ಲ. ಈಗ ದಾರಿ ಬಿಡಿ ಪ್ಲೀಸ್. ವಸೂಲಿ ಬಾಯ್ ಅಂತೂ ಹೋದ್ರು ಧೂಳು ಎಬ್ಬಿಸ್ಕೊಂಡು. ನಾವು ಹೇಗಾದ್ರೂ ಮಾಡಿ ವಸೂಲಿನ ಒಪ್ಪಿಸ್ಲೇಬೇಕು. ಸ್ವಲ್ಪ ಯೋಚನೆ ಮಾಡಿ. ನಾನೇನಾದ್ರೂ ಸ್ಕೂಟರ್ ಓಡಿಸ್ಬೇಕಾದ್ರೆ ಮಿಲಿ ನೋಡಿದ್ರೆ ಎಷ್ಟು ಇಂಪ್ರೆಸ್ ಆಗ್ತಾಳೆ. ಸಾಕು, ನಿನ್ ಕನ್ಸು ಸಖತ್ತಾಗಿತ್ತು, ಆದ್ರೆ ನಿನ್ ಕನಸು ಬರೀ ಕನ್ಸಾಗಿ ಇರುತ್ತೆ, ಗೊತ್ತಾಯ್ತಾ? ಯಾಕಂದ್ರೆ ಸ್ಕೂಟರ್ ಮತ್ತೆ ಮಿಲಿ ಇಬ್ರು ನನ್ನವರೇ. ಹಾಗಂತೀಯಾ? ಹಾಗಾದ್ರೆ ನೋಡ್ತಾ ಇರೋ, ಚಾಲೆಂಜ್ ಅಕ್ಸೆಪ್ಟೆಡ್. ನಾನು ಸ್ಕೂಟರ್ ಓಡಿಸ್ತೀನಿ, ಮಿಲಿನೂ ಕೂಡ ಡ್ರಾಪ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಬಂದ್ಬಿಟ್ರು ದೊಡ್ಡದಾಗಿ ಮಿಲಿನ ಇಂಪ್ರೆಸ್ ಮಾಡೋದಕ್ಕೆ. ಗೋಪು, ಇವ್ರು ವಸೂಲಿ ಹತ್ರ ಸ್ಕೂಟರ್ ಏನೋ ತಗೊಂಡ್ಬಿಡ್ತಾರೆ, ಆಮೇಲೆ ಮಿಲಿ ಏನಾದ್ರು ಇಂಪ್ರೆಸ್ ಆಗ್ಬಿಟ್ರೆ ಆಮೇಲೆ ನಿನ್ ಕತೆ ನಾಟ್ ಗುಡ್ ಅಲ್ವಾ ಗೋಪು? ನೀನ್ ಸರಿಯಾಗಿ ಹೇಳ್ತಿದ್ದಿ ಲಕ್ಷ್ಮಣ್, ನಮ್ಗೆ ಇವ್ರ ಮೇಲೆ ಒಂದ್ ಕಣ್ಣು ಇಟ್ಟಿರ್ಲೇಬೇಕು. ವಸೂಲಿ ಅಣ್ಣ, ಪ್ರಾಮಿಸ್ ಮಾಡ್ತೀನಿ, ನಾನು ಸ್ಕೂಟರ್ನ ಎಲ್ಲೂ ಬೀಳ್ಸೋದಿಲ್ಲ, ಸೇಫ್ ಆಗಿ ತಗೊಂಡ್ಬರ್ತೀನಿ. ನೀವು ಈ ಅಮಾಯಕ ಸ್ನೇಹಿತನ ಮೇಲೆ ನಂಬಿಕೆ ಇಡೋದಿಲ್ವಾ? ಮಾತು ಅದಲ್ಲ, ಆದ್ರೆ ನಿನ್ನ ಹತ್ರ ಲೈಸೆನ್ಸ್ ಇಲ್ವಲ್ಲ, ಹಾಗಾಗಿ ನಾನು ನಿಂಗೆ ಈ ಸ್ಕೂಟರ್ ಕೊಡಕ್ ಆಗಲ್ಲ, ಗೊತ್ತಾಯ್ತಾ? ಆದ್ರೆ ನನ್ ಗೆಳೆಯ ಅಲ್ವಾ, ಅದಕ್ಕೋಸ್ಕರ ನಾನು ನಿಂಗೆ ಒಂದು ಫೋಟೋ ತಗೊಳಕ್ ಬಿಡ್ತೀನಿ. ಫೋಟೋ ತಗೊಳ್ಳೋ, ನೀನು ಎಷ್ಟು ಬೇಕಾದ್ರೂ ಕ್ಲಿಕ್ 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 ಮಾಡು. ಥ್ಯಾಂಕ್ ಯು ವಸೂಲಿ ಬಾಯ್. ಆಯ್ತು, ಇಲ್ಲಿ ಕೇಳಿ, ಇವಾಗ ನಂಗೆ ಸ್ವಲ್ಪ ಅಂಗಡಿಯಲ್ಲಿ ಕೆಲಸ ಇದೆ, ನಾನು ಹೀಗ್ ಹೋಗಿ ಹೀಗ್ ಬಂದೆ, ಗೊತ್ತಾಯ್ತಾ? ಒಳ್ಳೇದಾಯ್ತು ನೀವು ಬಂದಿದ್ದು. ಒಂದ್ ಸ್ವಲ್ಪ ನಮ್ಮ ಫೋಟೋನಾದ್ರೂ ತೆಗಿರಪ್ಪ. ಹಾ ತೋರ್ಸು, ಸರಿಯಾಗಿ ತೆಗ್ದಿದ್ಯಲ್ಲ ನೋಡ್ತೀನಿ.
ಬಾಬಾ ಇವ್ರ 5 ಜನ ಒಟ್ಟಿಗೆ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ಗೋಲ್ಮಾಲ್ ಮಾಡೇ ಮಾಡ್ತಾರೆ. ಇವ್ರ ಮೇಲೆ ಕಣ್ಣಿಡ್ಬೇಕು. ಮಾಧವ್, ನಿಂಗ್ ಸ್ಕೂಟರ್ ಅಂತೂ ಸಿಕ್ಕಿಲ್ಲ. ಈಗ ಮಿಲಿನ ಹೇಗೆ ಇಂಪ್ರೆಸ್ ಮಾಡ್ತೀಯಾ? ಹೇಳು. ವಸೂಲಿ ಅಣ್ಣ ಹೇಳಿದ್ರು ಸ್ಕೂಟರ್ನ ಓಡ್ಸಕ್ಕಾಗಲ್ಲ ಅಂತ, ಆದ್ರೆ ನಾವಾದ್ರೂ ಓಡಾಡ್ಬೋದಲ್ಲ. ಏನಂತ? ಚೀಟಿಂಗ್ ಒಪ್ಪು, ಘೋರ್ ಚೀಟಿಂಗ್. ನಾನು ಇವತ್ತು ಸಿಗಕ್ಕಾಗಲ್ಲ, ನಾನು ಇವತ್ತು ಬಿಸಿ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಗೋಣ. ಲಕ್ಷ್ಮಣ್ ಲಕ್ಕಿ ಇಬ್ರು ಬೇಗ ಹೇಳಿದಿ. ಅಲ್ಲಿ ನೋಡಿ ಮಿಲಿ. ಹೌದೌದು, ನೆಕ್ಸ್ಟ್ ಟೈಮ್ ಸಿಗ್ತೀನಿ ಖಂಡಿತ. ಹೌದು ಲಕ್ಕಿ, ಸಚಿನ್ ಔಟ್ ಆಗಿದ ತಕ್ಷಣ ಮ್ಯಾಚ್ದು, ಮಳೆ ಬಂದಿದ ತಕ್ಷಣ ಸನ್ ಗ್ಲಾಸಸ್ದು, ಮತ್ತೆ ಮಿಲಿ ಬಂದಿದ ತಕ್ಷಣ ನಮ್ಮ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಹೇ ಸಾರಿ ಹಾಗೇನಿಲ್ಲ. ಓಕೆ ಬಾಯ್. ಇಷ್ಟು ಒಳ್ಳೆ ಗಾಡಿ ಮೇಲೆ ನೀನು ಅಂದ್ರೆ ಇಷ್ಟು ಒಳ್ಳೆ ಗಾಡಿ ನಿಂಗೆ ಎಲ್ಲಿಂದ ಸಿಕ್ತು? ಚೆನ್ನಾಗಿದೆ ಅಲ್ವಾ? ನಮ್ಮ ಅಂಕಲ್ ದುಬೈಯಿಂದ ಕಳಿಸಿದ್ರೆ ಸೈಕಲ್ನ, ಐ ಮೀನ್ ಸ್ಕೂಟರ್ನ. ಓ ಐ ಸಿ ನನಗೊಂದ್ಸತಿ ಗಾಡಿ ಕೀ ಕೊಡು, ನಾನು ಒಂದ್ ರೌಂಡು ಸುತ್ಕೊಂಡ್ಬರ್ತೀನಿ. ಅರೆ ಏನ್ ಮಾಧವ್, ಮಿಲಿಗೆ ಗಾಡಿ ಓಡ್ಸಕ್ ಕೊಡಲ್ವಾ? ಕೊಡೋ ಮಿಲಿ, ಆದ್ರೆ ನನ್ನ ಹತ್ರ ಕೀ ಇಲ್ವಲ್ಲ. ಮತ್ತೆ ನೀನು ಈ ಗಾಡಿನ ಇಲ್ಲಿವರೆಗೂ ಹೇಗ್ ತಂದೆ? ನನ್ನ ಹತ್ರ ಗಾಡಿ ಇರ್ತಿದ್ರೆ ನಾನ್ ಮಿಲ್ಲಿಗೆ ಗ್ಯಾರಂಟಿ ಗಾಡಿ ಓಡ್ಸಕ್ ಕೊಡ್ತಿದ್ದೆ. ಆದ್ರೆ ಈ ಮಾಧವ್ಗೆ ಮಿಲಿ ಗಾಡಿ ಕೊಡೋಕೆ ಇಷ್ಟ ಇಲ್ಲ. ಇವನಿಗೆ ಅನ್ಸುತ್ತೆ ನಿನಗೆ ಸ್ಕೂಟರ್ ಓಡ್ಸಕ್ ಬರಲ್ಲ ಅಂತ ಮಿಲಿ. ಮಾಧವ್, ಇವ್ರು ಹೇಳ್ತಿರೋದು ನಿಜಾನಾ? ಇಲ್ಲ ಆ ರೀತಿ ಏನು ಇಲ್ಲ ಮಿಲಿ. ಅದೇನು ಅಂದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಡ್ತು, ಅದಕ್ಕೆ ನಾನು ಇಲ್ಲಿ ನಿಲ್ಲಿಸಿದೆ. ಓಕೆ ವಾಟೆವರ್. ನಗಿ ಆದ್ರೆ ಮಾಧವ್ ಚಾಲೆಂಜ್ ಗೆದ್ಬಿಟ್ಟ. ಅವನಿಗೆ ಸ್ಕೂಟರ್ ಸಿಕ್ತು, ಮತ್ತೆ ಮಿಲಿನ ಇಂಪ್ರೆಸ್ ಕೂಡ ಮಾಡ್ದ. ಹೇ ಲಕ್ಷ್ಮಣ್, ಏನ್ ಮಾತಾಡಿದೆ? ನೀನು ನಿಜವಾದ ಸ್ನೇಹಿತ. ಗೋಪಾಲ್, ನೀನ್ ಸೋತೋದೆ. ಈಗ ನಗು ನೋಡೋಣ. ವಾಟ್ ನಾನ್ಸೆನ್ಸ್, ಇದು ಚಾಲೆಂಜ್ ಅಲ್ಲ ಇದು. ನಾನು ಗೆದ್ದೆ, ನೀನ್ ಸೋತೆ. ಹೋಗೋ ನಾನಿದ ನಂಬಲ್ಲ. ಇಲ್ಲ ನಾವು ಗೆದ್ದಿದ್ದು, ನೀವು ಸೋತ್ರಿ. ನಾವು ಗೆದ್ದಿದ್ದು ನೀವಲ್ಲ, ನಾವು ಗೆದ್ದಿದ್ದು. ಗೊತ್ತಾಯ್ತಾ? ಹಾರೋಯ್ತು ಪಾರಿವಾಳ, ಹೋಯ್ತು ನನ್ ಸ್ಕೂಟ್ರು. ಅಯ್ಯಯ್ಯೋ ವಸೂಲಿ ಅಣ್ಣ, ನೀವೆಲ್ಲರೂ ಸೇರಿ ನನ್ ಸ್ಕೂಟರ್ಗೆ ಏನ್ ಮಾಡ್ಬಿಟ್ರಿ ನೋಡಿ. ನೋಡ್ ಮಾಧವ್, ಇದೆಲ್ಲ ನಿನ್ನಿಂದಲೇ ಆಗಿರೋದು. ಇಲ್ಲ ನಿನ್ನಿಂದ ಆಗಿರೋದು. ವಸೂಲಿ ಸ್ಕೂಟರ್ ಜೊತೆಗೆ ಅಂಡರ್ ಏಜ್ ಬಾಯ್ಸ್ ಮಜಾ ಬಂತು ಬಾಬಾ. ಎಂತ ಒಳ್ಳೆ ಜಾಕ್ ಪಾಟ್ ಹೊಡಿತು ಬಾಬಾ. ನಾವೇನು ಮಾಡಿಲ್ಲ ವಸೂಲಿ ಅಣ್ಣ, ಈ ಗೋಪಾಲೆ ಮಾಡಿದ್ದು. ಆದ್ರೆ ಈ ಸ್ಕೂಟರ್ನ ಇಲ್ಲಿಗೆ ಯಾರು ತಂದಿದ್ದು? ಮಾಧವೇ ಅಲ್ವಾ? ಸರಿಯಾಗಿ ಹೇಳ್ದಲ್ಲಕ್ಕಿ, ಜಗಳ ಯಾರು ಸ್ಟಾರ್ಟ್ ಮಾಡಿದ್ದು? ಗೋಪಾಲ್ ಅಲ್ವಾ? ನಾನು ಹೇಳ್ತೀನಿ ಇದೆಲ್ಲ ಹೇಗ್ ಶುರು ಆಯ್ತು ಅಂತ. ಮಾಧವ್ ಗಾಡಿನ ಈ ತರ ಎಳಿತಿದ್ದ, ಈ ತರ. ಇಲ್ಲ, ಗೋಪಾಲ್ ಸ್ಕೂಟರ್ನ ಈ ರೀತಿ ಎಳಿತಾ ಇದ್ದ, ಈ ತರ ಎಳಿತಿದ್ದ, ಈ ರೀತಿ ಎಳಿತಾ ಇದ್ದ, ಈ ತರ, ಈ ರೀತಿ. ಸ್ಕೂಟರ್ ಹೊರಟೋಯ್ತು ಈ ರೀತಿ. ಅಯ್ಯೋ ನಿಲ್ಸಿ ಅದನ್ನ. ಅಯ್ಯೋ ಯಾರಾದ್ರೂ ನಿಲ್ಸಿ ನನ್ ಗಾಡಿನ. ಈಗ ಈ ಸ್ಕೂಟರ್ ಏನಾದ್ರೂ ತೊಂದ್ರೆ ಮಾಡೇ ಮಾಡುತ್ತೆ. ಹುಡುಗರು ಸಿಕ್ಕಾಕೊಂಡ್ಬಿಟ್ರು. ಅರೆ ಸ್ಕೂಟರ್ ನನ್ ಕೆಳಗಡೆ ಹೆಂಗ ಬಂತು ಬಾಬಾ. ಅರೆ ನನ್ ಸ್ಕೂಟ್ರು ನಿಲ್ಸಿ, ಯಾರಾದ್ರೂ ನನ್ ಸ್ಕೂಟ್ರು. ಅಯ್ಯೋ ಕಾಪಾಡಿ. ಅಯ್ಯ ಬಾಬಾ, ಯಾರಾದ್ರೂ ನಿಲ್ಸಿ ಸ್ಕೂಟರ್ನ. ಯಾರ್ ಗಾಡಿ? ಅಯ್ಯೋ ಯಾರ್ದು ಅಲ್ಲ, ನಂದೇ ಗಾಡಿ. ಅಯ್ಯಯ್ಯೋ ಪಾಪೆ ನನ್ ಗಾಡಿಗೆ ಯಾಕೆ ಹೊಡ್ದೆ? ನಾನ್ ಸ್ಕೂಟ್ರು. ಪಾಪೆ
ಅಯ್ಯೋ ನನ್ ಸ್ಕೂಟ್ರು, ನನ್ನ ಅಮಾಯಕ, ನನ್ ಪ್ರಿಯವಾದ, ನನ್ ಇಷ್ಟವಾದ ನನ್ ಸ್ಕೂಟ್ರು. ನಾನೇನು ಮಾಡಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಈ ಹುಡುಗರು ವಸೂಲಿ ಸ್ಕೂಟರ್ನ ಓಡಿಸ್ತಿದ್ರು ಸರ್. ಆದ್ರೆ ನನ್ ಗಾಡಿಗೆ ನೀನ್ ಹೊಡೆದಿದ್ದು ಪಪ್ಪಿ. ಇಲ್ಲ ಸರ್, ಈ ಹುಡುಗರೇ ಸ್ಕೂಟರ್ ಓಡಿಸ್ತಿದ್ರು ಸರ್. ನನ್ನ ಹತ್ರ ಪ್ರೂಫ್ ಇದೆ ಸರ್. ಇವತ್ತು ನಾನು ಇವ್ರನ್ನ ಬಿಡೋದಿಲ್ಲ ಸರ್. ಇಲ್ಲಿ ನೋಡಿ ಸರ್, ಪ್ರೂಫ್ ನೋಡಿ ಸರ್. ಇಲ್ಲ ಇಲ್ಲ, ಅಯ್ಯಯ್ಯೋ. ಏನಿಲ್ಲ, ಈಗ ನನ್ ಸ್ಕೂಟರ್ ಇದು ಮೇಂಟೆನೆನ್ಸ್ ಅಂದ್ರೆ ಅದ್ರ ಖರ್ಚು ವೆಚ್ಚ ಯಾರು ಕೊಡ್ತಾರೆ ಹೇಳು? ನೀನ್ ಕೊಡ್ತೀಯಾ? ಆಮೇಲೆ ನನ್ ಕಾರ್ನ ಕಾಸು ಯಾರು ಕೊಡ್ತಾರೆ ಹೇಳು? ಏ, ಪಾಪಿ. ಬಾ